ಅಂದರೆ ಸರ್ ಗಂಡು ಮಕ್ಕಳು ಈಗ ಹೆಣ್ಮಕ್ಳಿಗೆ ಕಾನೂನು ಇದೆ ಅಂತೇಳ್ಬಿಟ್ಟು ಗಂಡು ಮಕ್ಕಳು ಮೂಲೆ ಗುಂಪಾರೆ ನಾಳೆ ಏನು ಮಾಡಬೇಕು ನಾವು ಇನ್ನು ಸ್ವಲ್ಪ ವರ್ಷ ಸರ್ ಈಗ ಬೇರೆ ಕಂಟ್ರಿಲಿ ನಡೀತಿದೆ ಲಿವಿಂಗ್ ಟುಗೆದರ್ ಅಂತೇಳಿ ಈಗ ತಾಳಿಗೆ ಬೆಲೆ ಇಲ್ದಂಗೆ ಆಗುತ್ತೆ ನಮ್ಮ ಸಂಸ್ಕೃತಿ ನಮ್ಮ ರೀತಿ ನೀತಿಗಳೆಲ್ಲ ಕಳೆದೋಗುತ್ತೆ ಸರ್ ಇದು ಇನ್ನೇನಕ್ಕೆ ಇದ್ರಲ್ಲ ಸರ್ ದೂರಾಗಿ 5 ಮಂತ್ಸ್ ಆಯಿತು ನಾನು ಸರ್ 4 ಮಂತ್ಸು ಕಾಂಟ್ಯಾಕ್ಟ್ ಮಾಡಿದೆ ಇದು ಯಾವುದು ನನ್ನ ಮನೆ ವಿಷಯ ಮುಡಿಸಿ ಅವಳಿಗೆ ಮದುವೆ ಆಗಿದೆ ಅದು ಯಾವುದು ಯಾಕಂದ್ರೆ ನಾಳೆ ಚೆನ್ನಾಗಾರೆ ಸಂಬಂಧ ಹಾಳಾಗಬಾರ್ದು ಅಂತೇಳಿ ನಾನು ತುಂಬ ನನ್ನ ಮನಸ್ಸಲ್ಲೇ ಹಿಡ್ಕೊಂಡು ನಾನು ತುಂಬ ಇದು ಮಾಡಿದೆ ಅವಳಿಗೆ ಪ್ರತಿ ದಿವಸ ಮೆಸೇಜ್ ಮಾಡಿರೋದೇ ಕಾಲ್ ಮಾಡಿರೋದು ಇದೆ ಸರ್ ಯಾವತ್ತೂ ಫೋನ್ ಎತ್ತಿಲ್ಲ ನನ್ನೊಂದು ಬ್ಲಾಕಿಗೆ ಹಾಕ್ಬಿಟ್ಟು ಬೇರೆ ಹತ್ರ ಮಾತಾಡೋದು ಬರೀ ಇದೇ ಆಯ್ತು ಸರ್ ಅವ್ರದ್ದು ಸರಿ ಆಯ್ತು ಬಿಟ್ಟಾಕು ನನಗೇನು ಬೇಡ ಅಷ್ಟೆಲ್ಲ ಗೊತ್ತಿರೋ ನಾನು ಕರೆದೆ ಸರ್ ಯಾವುದೇ ಕಾರಣಕ್ಕೂ ಅವಳು ಬಂದಿಲ್ಲ ಮದುವೆಗೆ ಸರ್ 1 ಇಯರ್ ಆಗಿಲ್ಲ ಸರ್ 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 ಒಬ್ರನ್ನ ತಾಳಿ ಕಣ್ಣ ಸರ್ ನಾನು ಇನ್ವೆಸ್ಟಿಗೇಷನ್ ಮಾಡೋದು ನನಗೆ ಫೋಟೋಸ್ ಬಂದಿರೋ ಸರ್ ಅಷ್ಟೇ ಹೇಳ್ತಾರೆ ಸರ್ ನಾಟಕಕ್ಕೆ ಎಲ್ಲ ನಾಟಕ ಇತ್ತಂತೆ ಅಲ್ಲಿ ಮದುವೆ ಆದರೆ ಸರ್ ತಾಳಿ ಹಾಕ್ಕೊಂಡಿದ್ಲಂತೆ ಅಲ್ಲಿ ಮದುವೆ ಆದರೆ ಸರ್ ಇಲ್ಲಿ ಲಾರ್ಜಲ್ಲಿ ಫೋಟೋಸ್ ಇರುತ್ತೆ ಸರ್ ಎಲ್ಲೋ ಟ್ರಿಪ್ ಆಗಿರ್ಬೇಕಾದ್ರೆ ಇವ್ರಿಗೆ ತಾಳಿ ಹಾಕ್ಸಿರ್ತಾರೆ ಇವರಿಬ್ಬರೇ ಹೋದಾಗ ಸರ್ ಹುಡುಗ ಕಡೂರು ಇವಳು ಇಲ್ಲಿ ಎಲ್ಲಿ ನಾಟಕಕ್ಕೆ ಹೋಗ್ತಾರೆ ಇವಳು ಓದ್ತಾರೆ ಸೈರಿ ಕಾಲೇಜಲ್ಲಿ ಅವ್ನು ಓದ್ತಿರೋದು ಯಾವುದೋ ಕಾಲೇಜಲ್ಲಿ ಯಾವ ನಾಟಕದಲ್ಲಿ ಮೀಟ್ ಆಗ್ತಾರೆ ಏನು ಮೀಟ್ ಆಗೋಕ್ಕೆ ಏನು ಕಾರಣ ಇತ್ತು ನಿಮ್ಮ ಹೆಸರು ಸಂಕೇತ್ ಅಂತ ಸರ್ ಸರ್ ಶುಭಮಂಗಳ ಚೌಟ್ರಿಲಿ ಸರ್ ನನ್ನ ತಂದೆಯವರೇ ಫುಲ್ ಇದರಲ್ಲಿ ದುಡ್ಡಲ್ಲೇ ಖರ್ಚು ಮಾಡ್ಬಿಟ್ಟು ಮದುವೆ ಮಾಡಿ ಸರ್ ಮದುವೆಗೆ ಒಂದು 15 ಲಕ್ಷ ಖರ್ಚಾಗಿದೆ ಸರ್ 3 ಸರ್ ತುಂಬ ಅದ್ದೂರಿಯಾಗೆ ಮಾಡಿದ್ರು ಮದುವೆ ಇರೋದೊಬ್ಬ ಮಗ ಅಂತ ಹೇಳ್ಬಿಟ್ಟು ತುಂಬ ಅದ್ದೂರಿಯಾಗೆ ನನ್ನ ತಂದೆ ಮದುವೆ ಮಾಡಿದ್ರು ಸರ್ ಫ್ಯಾಮಿಲಿಯರು ಅವ್ರ ಫ್ಯಾಮಿಲಿ ನಮ್ಮ ಮನೆಗೆ ಬಂದಿದ್ರು ನಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ಟು ನೋಡ್ಕೊಂಬಂದಿದ್ರು ನಾನು ಹೋಗಿದ್ದೆ ಸರ್ ನಾನು ಯಾಕಂದ್ರೆ ಮನೆ ನಾನೇ ಕಟ್ಸಿದ್ದಲ್ಲ ಸರ್ ನನಗೆ ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಅಕ್ಕಪಕ್ಕ ಎಲ್ಲೇ ಕೇಳಿದ್ರೆ ನಾನು ಗುಡ್ ಒಪಿನಿಯನ್ ಇದೆ ಬಿಟ್ಟರೆ ಸರ್ ನನ್ನ ಮೇಲೆ ಎಲ್ಲೂ ಬ್ಯಾಡ್ ಒಪಿನಿಯನ್ ಇಲ್ಲ ಆ ಊರವರೇ ಹೇಳ್ತಾರೆ ಈ ಹುಡುಗ ಇದಕ್ಕೆ ಮನೆ ಕೊಟ್ಟು ಮದುವೆ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಇರ್ತಾರೆ ಸರ್ ಸರ್ ನಾನು ಈಗ ಹೋಗಿಲ್ಲ ಸರ್ ಯಾಕಂದ್ರೆ ಅಲ್ಲವರೆ ನಾನು ಇಲ್ಲೇ ಸರ್ ನಾನು ಓಡಾಡೋಕ್ಕಾಗ್ತಿಲ್ಲ ನನಗೆ ಜೀವ ಬೆದರಿಕೆ ಸಮೇತ ಇದೆ ನಾಳೆ ನಂಗೆ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್ ಅವ್ರ ಮನೆಯವರು ನನಗೆ ಹೇಳಿದ್ದಾರೆ ನನ್ನ 7 ಕೇಸ್ ಆಗಿದೆ ನಿನ್ನೇನು ಮಾಡೋದು ನಂಗೆ ಗೊತ್ತಿದೆ ನಂಗೆ ಮಾಡ್ಕೊಳೋದು ಗೊತ್ತು ನೀನೇನು ಮಾಡಬೇಕು ಅಂತೇಳಿ ನನಗೆ ಎದುರಿಸೇ ನನಗೆ ಇವತ್ತು ಜೀವ ಬೆದರಿಕೆಯಲ್ಲಿ ನನಗೆ ಏನೇ ಆದರೂ ಸರ್ ಅವರೇ ಕಾರಣ ನನ್ನ ತಂದೆ ತಾಯಿಗಳು ಯಾರಿಗೆ ಏನೇ ಆದರೂ ಅವರೇ ಕಾರಣ ಯಾಕಂದ್ರೆ ಏನು ಮಾಡೋಕ್ಕೂ ಹೆಸಲ್ಲ ಸರ್ ನಾವು